ಸೂರ್ಯನ ಪಟವನಾದ್ರಿಗೆ ಹೋಗುವ ಬರೀ ಅಂತರ ಇವನೊಡನೆ ಕಾಳಗವನ್ನು ಮಾಡುವೆನು ನೋಡು ನೋಡಲೆ ಸಾರತೆ ಓಡಿಸಿ ಜಾವೇರಿ ಜಾಗ್ರತೆ ನಿಮಿತ್ತೊಂದು ಭೂಪತಿ ಬಲೆ ಬಲೆ ಬಡ ಪಾಂಡವರ ಎಳೆಮಳೆಗೆ ಬಂದಿರುವುದು ಬಡ ಪಾಂಡವರ ಎಳೆಮೆಳಗೆಯು ಬೆಳೆಯಲಿ ತಿಳಿದರೆ ತಿಳಿಯಬಹುದೇನೋ ದುರ್ಯೋಧನ. ಅಂತ ಬೆಳೆಯನ್ನು ತಿಳಿಯಲಿಕ್ಕೆ ನೀನಿನ್ನು ಬಾಲಕನಲ್ಲೇ ಕಂದರೆ ನಾನು ಬಾಲಕನಾದರೆ ಇಕೋ ಎನ್ನ ಕರದಳ ಮೆರೆಯ ಪ್ರಯೋಗಗಳಿಗೆ ಏನಾದರೂ ಬಾಲಕತ್ವ ಇರುವುದೇನೋ ಮುಖ್ಯ. ಅಂತ ಪ್ರಯೋಗಗಳನ್ನು ತಾವಲ್ಲಿ ಕಾಣುತ್ತಿದ್ದೀರಿಯೋ ಬಾಲಕನೇ? ತಾವು ಮಾಡಿದ ಘೋಷ ಯಾತ್ರೆಯಲ್ಲಿ ಕೊಂಡು ತಂದಿರುವರು ಅದಮ್ಮ. ಬಲ ಬಲ ಕಲಿ ಪಾರ್ಥನ ಬಲ ಪರಾಕ್ರಮನ ಮೀರಿಸುವ ಸುಲಲಿತ ಪುತ್ರನೇ. ಹೌದು ದುರ್ಯೋಧನನೇ, ನಿನ್ನ ಭುಜ ಬಲದ ಗಳಿಗೆಗೆ ನಾ ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಮೆಚ್ಚದಿದ್ದರೆ ನಿನ್ನಿಂದ ಮಾಡುವುದಾದರೆ ಏನೋ ಮೂರ್ಖ. ಇಡಿಯೊಳಗೆ ನಿನ್ನ ಮೋಲುವ ಕಲಿ ಬಟೋತ್ತಮರೇ ಇಲ್ಲವೆಂದು ಮನ ನಲಿದು ತಲೆದೋಗಿದನು. ಬಲಭದ್ರನ ಸಹೋದರಿಯ ಸುಭದ್ರೆಯ ಸಹಸ್ರ ಕಲ್ಪಾಂತರ ಅದ್ರಿಜ ಅವರಿಗೆ ನೋಪಿದ ನೋದು ನಿನ್ನ ಪಡೆದಿರ್ಪಡಲಿದೆ. ಇಲ್ಲದಿರ್ತುಡೆ ಇಂಥ ಬಾಲಕತನದಲ್ಲಿದ್ದ ಶೌರ್ಯ ಧೈರ್ಯ ಯಾರಿಗಾದರೂ ಬರಬಲ್ಲದೆ. ಧೂರ ಧೀರ ಕಣ್ಣನು ನೀನವುದು ಮಗನೇ. ನಾ ಬಳಿರೆ ನಮ್ಮ ಭರತ ಕುಲಕ್ಕೆ ಕೀರ್ತಾಂಗನೆಯಿಂದ ನಟನೆ ಮಾಡಿಸುವ ಪಟುಪಟ ನೀನು ಓರ್ವನಲ್ಲಿದೆ. ಮಿಕ್ಕವರಿಂದೇನು ಫಲ? ಎನ್ನ ವೀರ್ಯೋದ್ಯನಿಪ ಲಕ್ಷಣಾದಿ ಪುತ್ರಾದಿಗಳು ನಿಷ್ಫಲ. ಈ ಪಡವಿಯೊಳಗೆ ಇಂಥ ಕಡುಗಲಿಯ ಪಡೆದ ಬಡ ಪಾರ್ಥನೆ ಧನ್ಯನು. ಗೋಡಿಸಿ ಗಿಡಿಗೆದರು ಬರುವ ಬಾಣವಂ ಚಡಿದಿರುವನು. ತಡೆಯುವುದಕ್ಕೆ ನೀನಿನ್ನು ಬಾಲಕನು. ಸುಮ್ಮನೆ ಎಚ್ಚರಗೊಂಡು ಹಿಂದಕ್ಕೆ ಹೋಗು ಬಾಲ ಗುಣಶೀಲ. ಬಳಿರ್ಯ ಮುಂದಕ್ಕಿಟ್ಟ ಕಾಲ ಹಿಂದಕ್ಕಿಡವರ ಗಂಡನೆಂದು ತ್ರಿಲೋಕದಳ ಬೆದರ್ಗೊಂಡ ಬೆರದಂ ಬಂದಿರುವ ಇಂದ್ರ ಸಂಜಾತನಾದ ಅರ್ಜುನ ನಂದನನ ಹಿಂದಕ್ಕೆ ತೆರೆದರೆ ಬಳಿರ್ಯ ನಮ್ಮ ಭರತ ಕುಲಕ್ಕೆಲ್ಲ ಕುಂದ ಬರದಲ್ಲವೇ ದುರ್ಯೋಧನ. ಬಾಲಕನೇ, ಬಾಪುರೇ ಇಂದಿನ ಕಂಟಣದೊಳಗೆ ಪಾಂಡವರು ಕೌರವರಾದಿಗಳೆಂಬ ಸೋದರರ ಒಂದುಗೂಡಿ ಬಂದು ಯುದ್ಧಕ್ಕೆ ನಿಲ್ಲಿರಿ. ಬಳಿರೇ ಎಲ್ಲ ಭುಜಬಲದ ದುರ್ಯೋಧನ. ಅಭಿಮಾನ್ಯವನ್ನು ಬಾಲಕನೇ, ಧನವನ್ನು ಇಳಿಸಿದರೆ ಕ್ಷತ್ರಿಯನೆಲ್ಲವೆಂದು ಶಾಸ್ತ್ರೋಕ್ತಿಗೆ ದುರೋಕ್ತಕರಾಗಿ ಪ್ರತಿಯೊಳ 10 ಸಹಸ್ರ ವರ್ಷ ಮಾಡಿದರೆ ಬಂದ ಫಲವೇನು? ದುರ್ಯೋಧನ. ಬಾಲಕನೇ, ರಣಕುಂಬಿನಿಗೆ ಬಂದು ಡಂಬಕತನವನ್ನು ತೋರಿ ಹಿಂದಡಿಯನ್ನಿಟ್ಟರೆ ಅಂಬರದೊಳ ನಿಂತರಣ ಸಂಭ್ರಮಂ ನೋಡುವ ಚಂಬಾರಿಯು ತೂ ಎನ್ನ ಪೌತ್ರನು ಎಂಥ ಎಂಬೇಡಿ ಎಂದು ಮನನೊಂದುಕೊಳ್ಳದೆ ಬಿಡಬಲ್ಲನು. ದುರ್ಯೋಧನ. ಬಾಲಕನೇ, ನಿನ್ನ ಕುರುಕುಲಾಂಬುದಿಯಂ ಕಲಕುವ ಎನ್ನ ಧೈರ್ಯಾದ್ರಿಯಂ ನಿರೀಕ್ಷಿಸು. ಪದ್ಮವ್ಯೂಹದೊಳ ದುರ್ಭಟರ ಮಗುಟ ಅರೆಗಡಿಯೋ ಪಟರ್ಭಟನ ಪರಾಕ್ರಮವನ್ನು ಪರೀಕ್ಷಿಸು. ನಿನ್ನಿಂದೇನಾಗಲಿದೆ? ದುರ್ಯೋಧನ. ಬಾಲಕನೇ, ಸೇನಾಧ್ಯಕ್ಷನಾದ ದ್ರೋಣ ಶಲ್ಯಕರನಾದಿಗಳ ಮುಂದೆ ಎನ್ನ ಸಾಹಸವನ್ನು ತೋರಿಸವನ ಕುರುಮಂಡಲೇಶ ನನ್ನಯ ಪಟಪಟ ಕೋಪಾವೇಶ. ಹಾಟವಿಯೊಳಗೆ ಬಡ ನರಿಗಳಂತ ಪಾಂಡವರು ಹರಿಯದ ಹುಡುಗನನ್ನು ಯುದ್ಧದಡಿಗೆ ಕಳಿಸಿರುವರು. ಬುದ್ಧಿ ಇಲ್ಲದ 14 ವರ್ಷದ ಕೂಸನ್ನು ಕದನಕ್ಕೆ ಕಳಿಸಿದರೆ ಮನ ಕರಿಗೆ ಅರ್ಧ ರಾಜ್ಯವೇನಾದರೂ ಕೊಡುವರೆಂದು ಮನ ನಿರ್ಧರಿಸಿರುವರು. ಬಳಿರೇ ಎಲೈ ಬಾಲಕನೇ. ದುರ್ಯೋಧನನೇ, ಯುದ್ಧದಲ್ಲಿ ಮೊದಲು ನಿನ್ನನ್ನು ಚೀನ ಛಿದ್ರಗೈದು ತದನಂತರ ಭೀಮಾದಿಗಳನ್ನು ಮತ್ತೊಮ್ಮೆ ವನವಾಸಕ್ಕೆ ಭಿಕ್ಷಾಂದೇಹಿ ಅಂತ ಭಿಕ್ಷಾ ಬೇಡಲು ಕಳಿಸಿರು. ಅತಿ ಜಾಗ್ರತೆ ಪಾರ್ಥ ಸಂಭವ ನೀನು ಪಾರ್ಥ ಸಂಭವ ಬರ ಸೆಳೆದು ಬಿಡುವೆನು. ಉತ್ತರ ಹರಿಸುವ ಎನ್ನ ಬಾಣದ ಪಂಜರವ.
ಎಲೈ ಜಡಮತಿಯೇ ಎಲೆ ಮುಖಮತಿಯೇ ಬಡ ಪಾಂಡವರಿಂದೇನಾಗದವೆಂದ ಒದರುವೆಯಲ್ಲ. ಸಹಜವಾಗಿ ಹೇಳುವೆನು. ಅವರು ಮಾಡಿದ ಉಪಕಾರವನ್ನು ಮರೆತು ಈ ತರ ಬಿಡಿನುಡಿಗಳಾಡುವುದು ನಿನಗೆ ಇದ್ದಾವೆ. ಎಲೈ ಮಂದಮತಿಯೇ ಎಲೆ ಬಾಲಕನೇ ಹಿಂದಕ್ಕೆ ಗಂಧರ್ವನೆಂಬ ಚಿತ್ರ ಸೈನ್ಯನು ನಿನ್ನ ಬಂಧಿಸಿ ಬಿಡದೆಳೆದ ಒಯ್ಯುವಾಗ ಇಂದ್ರ ಸಂಜಾತನಾದ ಧನುಂಜಯನ ಬಂದು ನಿನ್ನ ಸೆರೆ ಬಂಧನವನ್ನು ಬಿಡಿಸಲಿಲ್ಲವೇನು? ದುರ್ಯೋಧನ ಎಲೆ ಅಭಿಮಾನಿವೇ ಶೌರ್ಯೋದ್ಭರಿತನು ತೂರ್ಯದಿಂ ನೀ ಒಡೆದ ಸರ ಹರಗಮ ಮಧ್ಯದೊಳ ತೆರೆದು ಈ ಧರೆಗೆ ಕೆಡವಿರುವೆನು ನೋಡು. ಜೈ ದುರ್ಯೋಧನ ಎಲೆ ಬಾಲಕನೇ ಕ್ಷೀರಾಪ್ತಿಯಲ್ಲಿ ಹಾಲಾಲ ವಿಷ ಉತ್ಪನ್ನವಾಯಿತೆಂದು ಚೆನ್ನಾಗಿಯೇ ಕಡಲಿಯ ಮಾಡು. ಮಕ್ಕರ ಕೋದಂಡದೊಳ ಉದ್ದವಿಸಿ ಬರುವ ಅದ್ಭುತಮವಾದ ಒಂದೇ ಬಾಣದಿಂದ ನಿನ್ನ ಗಿರ್ರನೆ ತಿರುಗಿಸಿ ನಿನ್ನ ಎರತ ಧ್ವಜ ಪದಗಿಗಳನ್ನು ಗಿರ್ರನೆ ಸಿಡಿಬಿಡುವೆನು ನೋಡ. ದುರ್ಯೋಧನ ಎಲೆ ಅಭಿಮಾನಿವೇ ಆಗಲೇ ನಿನ್ನ ಅಂಗಾಂಗಗಳೆಲ್ಲ ಗದ್ಗದನೆ ನಡುಗುತ್ತಿರುವವು ದುರ್ಯೋಧನ. ತರ ಅರಿಸಿಕೋ ಎನ್ನ ಸೆರಸಂದಾನ ಜೂಜಿನಲ್ಲಿ ಮಾತ್ರ ನೀ ಭೋಜಾಣ. ಇಕೋ ಬಂತು ನೋಡು ಎನ್ನಯ್ಯ ಬಾಣ ಬಳಿರೆ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲ ದುರ್ಯೋಧನ. ಬೇಡ ಪರಾಕ್ರಮ ವೀಕ್ಷ ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲ ಬಾರ. ಬಂದಿರುವುದು ನಿನಗೆ ಕೇಳಗಾಲ. ದುರ್ಯೋಧನ ಮೊದಲು ನಿನ್ನನ್ನು ಚಿದಾಚಿದ್ರಗೈದ ಉಳಿದ ಭೀಮಾದಿಗಳನ್ನು ಮತ್ತೊಮ್ಮೆ ವನವಾಸಕ್ಕೆ ಕಳಿಸಬೇಕೆಂಬ ನಿನ್ನ ಪ್ರತಿಜ್ಞೆ ಏನಾಗಿದೆ ಬಂಡ ಬಳಿ ಬಹಿರ್ಯಾರದೆ ಮತ್ತಾವನಿದ್ದರೆ ಯುದ್ಧಕ್ಕೆ ಬರ ಹೇಳದಾರದೆ ನೀನು ಹೋಗ ಜಾಗ್ರತೆ ನಿಮಿತ್ತಲ್ಲೇ ಅಲ್ಲಿ ಬುಬ್ಬಡಿ ಎಲ್ಲ ಈ ರಣಮಂಡಲದ ಯಾತಕ್ಕೆ ಬಂದೆಯೋ ಬಲಗ? ರಣಮಂಡಲ ಎಂಬ ನದಿಗೆ ಮೀನುಗಳನ್ನು ಹಿಡಿಯುವ ಬಲಗಳನ್ನು ಒಗೆಯಲಿಕ್ಕೆ ಬಂದಿರೋದು ಕಪ್ಪಲಿಗರೇ. ಎಲ್ಲ ನಾವು ಬಲಗಳಲ್ಲಿ ಮೀನುಗಳಲ್ಲಿ ಮಿತ್ತ ನುಡಿಯುವುದನ್ನು ಬಲಗ ಮಿತ್ತ ನುಡಿಯುವವನು ನಾನಲ್ಲ. ಈಗೋ ಎನ್ನ ಕರದೊಳ ಮೆರೆಯುವ ಧನಸ್ಸೇ ಬಲೆಯು ಈ ರಣರಂಗವೇ ನದಿಯು ನೀವೆಲ್ಲಾರು ಮೀನುಗಳಲ್ಲವೇ ಕಪ್ಪಲಿಗರೇ. ನಾವು ಮೀನುಗಳಲ್ಲ, ವೈರಿಗಳಿಗೆ ಹಮಲಾದ ಹಾದಿಯನ್ನು ತೋರಿಸುವಂತ ಬಾಣಗಳನ್ನು ಕೊಡಬಲ್ಲವೋ ಮೂರ್ಖ? ಓಹೋ, ನೀನು ಕೊಡುವುದಕ್ಕೆ ಬಿಟ್ಟಿ ಕೌರವನ ಧನವೆಂದು ತಿಳಿದುಕೊಂಡರೇನೆ ಅದಮ. ಎಲ್ಲ ಹುಸಿಯನ್ನಾಟಿದರೆ ನಿನ್ನ ತದ್ದೆಸೆಗಡಿಸಿ ವಿಷಿಕದಿಂದ ಬಸರು ಸಿಳಿ ಒಸಿದೊಳಗೆ ಪಾಂಡವರಿಗೆ ಉಸುರು ದಿಕ್ಕೇಸರಿಲ್ಲದಂತೆ ಅಸಮ ಬಲಶಾಲಿ ಮುಂದೆ ಬಹು ಕೊಸರಿ ಮಾತಾಡುವುದು. ಕೊಸರಿ ಮಾತನಾಡಿದ್ರೆ ಮಾಡುವುದೇನಲ್ಲ ಮೂರ್ಖ ಅದಮ. ಬಳರೆ ಮಾರ್ಮಲಿತ್ತು ಮೆರೆಯುವ ಹುಲ್ಲಿಯ ಬಾಯಲ್ಲಿ ಹುಲ್ಲು ಮರೆತೊರೆತಂತೆ ಈ ಕಲಿ ಕರ್ಣನ ಮುಂದೆ ನಿನ್ನ ಪ್ರಾಣ ಉಳಿಸಿಕೊಳ್ಳುವೆ. ಯಾರು ಉಳಿಸಿಕೊಳ್ಳಲು ಸ್ವಲ್ಪ ತಾಳಲೇ ಮೂರ್ಖ ತಿಳಿಯುತ್ತದೆ. ಸರಸಂಧಾನದಿಂದ ನಿನಗೆ ಗುರಿಯ ಮೊಡ ತತ್ಪರದಿಂದ ಕರ್ಣ ಪರ್ಯಾಂತರ ಕುಸಿದು ಹೊಡೆಯಲು ಭೂವಲಯಂ ನಡಗಿಸಿ ಎಕ್ಕಳಮದ ದಿಗ್ಗಜಗಳನ್ನು ಕುಗ್ಗಿಸಿ ಗಗನದಲ್ಲಿ ಮರೆಯುವ ತಾರಗಳೆಲ್ಲ ಉರುವಂತ ಸೌರವ್ರ ಬೆರೆಸದು ಬಿಡುವನು. ಭಂಡ ನೀನಂತ ದುರಧೀರನಾದರೆ ತರ ಹರಿಸಿಕೋ, ಇಲ್ಲವಾದರೆ ಬಂದ ಆದಿಯನ್ನು ನೋಡ್ಕದಮ್ಮ ನೋಡನ್ನ ಪರಾಕ್ರಮ. ಎಲೈ ಮತಿಯನೇ, ಎಲೈ ಬುದ್ಧಿಹೀನನೇ, ಅತುಲಿತ ಎಲೈ ಮದೀನರೇ, ಎಲೈ ಬುದ್ಧಿಹೀನನೇ,
ಭಯಂಕರನೆಂಬ ಎಪ್ಪಲೆಯ ಮುಂದೆ ಕೊಪ್ಪಿನಿಬ್ಬೆರಗಾಗಿ ಮೊಪ್ಪಿನಿಂದ ಉಪ್ಪಿ ನುಡಿಮೆಯ ಕಪ್ಪಲಿಗರೆ ನಿನ್ನ ತತ್ತತೆಗೆ ಪಿತ್ತು ಕಳೆದು ನೋಡಬೇಕರೆ ಸ್ವಲ್ಪ ತಡವೇ ಭಂಡ ಎಲೈ ಅದಮ ಮೂರ್ಖನೇ ಬಿಟ್ಟಿ ಕೌರವನ ಧನವೆಲ್ಲ ಅನ್ಯರಿಗೆ ಕೊಟ್ಟು ತೃಪ್ತಿ ಪಡಿಸುವುದೊಂದೇ ಬಲ್ಲಿಯಲ್ಲದೆ ನೀನ್ಯಾವ ದಿಟ್ಟನೆಂದು ಎನ್ನ ಮುಂದೆ ಗಟ್ಟಿಯಾಗಿ ಹೋದಕ್ಕೆ ಬಂದರೆ ನೀನಾವತ್ತಿದ್ದಂದು ಬಂದಿರುವುದೇ ಭಂಡ ಹದಮ ಮೂರ್ಖ ಕಡಲು ಬತ್ತುವಂತೆ ದಗಲ್ಲೆಂದು ಬೋರ್ಗರಿಸುತ್ತ ಎಗ್ಗಲವಾಗಿ ಬರುವ ಬಾಣಗಳನ್ನು ನೋಡು ಕೈಲಾಗದಿದ್ದರೂ ಹಿಂದಕ್ಕೆ ತಿರುಗಿ ನೋಡುವಂತೆ ಮಾಡು ಲೈ ಮೂರ್ಖನೇ ಎಲೈ ಹದಮರೇ ವಿಕ್ರಮದಿಂದ ನಿನ್ನ ಕರ್ಕಶ ಮಾದ ಬಾಣಂಗಳ ಕಕ್ಕಲೆ ಭೂಚಕ್ರದ ಮೇಲೆ ಇಕ್ಕುಡಿ ಮಾಡಿ ಒಕ್ಕಲಿ ಕಿರುವನ ನೋಡು ನಿನಗೆ ಮಾತು ಬಂದರು ಕೇಳು ಎಲ್ಲ ಅದಮನೇಕ ನೋಡು ಎಲೈ ಮೂರ್ಖರೇ ಧವಲಯ ಪ್ರಯವಾದಯ ಮುನೋತ್ಪಾದಿಯಲ್ಲಿ ಭೀಕರ ತೋರುತ್ತ ಬರುವ ಬಾಣಕ್ಕೆ ಏನು ಯೋಚನೆ ಮಾಡಿಯೋ ಮಾಡು ಅಲ್ಲಿ ಬರುವ ಬಾಣಕ್ಕೆ ನೀನೇನು ಯೋಚನೆ ಮಾಡಿ ಮಾಡಲೇ ಕಪ್ಪಲಿಗರೇ ಕ್ಷಣ ಮಾತ್ರದಲ್ಲಿ ದಿಕ್ಕುಗಳೆಲ್ಲ ವ್ಯಾಪಿಸಿ ಭೂ ಆಕಾಶವನ್ನು ಕಾಣದ ಸೂರ್ಯಾಮೃತ ರಶ್ಮಿ ಅಮರಗಸಿ ಸೌರಾಗ್ಯದಿಂದ ಬರುತ್ತಿರುವ ಸೌರೌರದೊಂದು ತರಸಿಕಬಲ ಈ ಕ್ಷಣ ನಿನ್ನ ಜನಕನು ಬಂದರ ತೋರಿಸುವನು ಎನ್ನೇ ಬಾಹುಬಲ ಎಲೈ ಮತಿಯನರೇ ಬುದ್ಧಿಹೀನನೇ ಅತುಲಿತ ಶೌರ್ಯೋತ್ಪನ್ನನಾದ ನಮ್ಮ ಪಿತನ ಪರಾಕ್ರಮವನ್ನು ಅರಿಯದ ಮಾತನಾಡುವೆಯಾ ಸಹಜವಾಗಿ ಮಾತನಾಡುವುದಿಲ್ಲ ಭಂಡ ಹದಮ ಮೂರ್ಖನೇ ಅಶದೃಶ್ಯ ಕದನ ಕರ್ಕಸರಿಗೆ ವಸನಾಗದ ಕಲಿ ಭೀಷ್ಮರಂ ನಿಗ್ರಹಿಸಿದನು ತತ್ ಭೀಷ್ಮರಿಗಿಂತ ಮಿಕ್ಕಿ ಮೀರಿದ ಪರಾಕ್ರಮಿ ನಿಮ್ಮ ಬಲದೊಳಗೆ ಇನ್ಯಾವನಿರುವನು ಆ ಯುದ್ಧದ ತಡವ್ಯಾತಕ್ಕೆ ಮಕ್ಕರ ಸರೋಜದಳು ಮೆರೆಯುವ 6 ದಿವ್ಯಾಸ್ತ್ರ ಹೂಡಿ ಹೊಡೆದಿರುವನು ಎನ್ನ ಭುಜಬಲದ ಸಾಹಸವನ್ನು ನೋಡು ಎಲ್ಲವಾದರೆ ಮೀನುಗಳನ್ನು ಹಿಡಿಯುವುದಕ್ಕೆ ಬಲಗಳನ್ನು ಹುಡುಕಾಡಲು ಕಪ್ಪಲಿಗರೇ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲು ಕಪ್ಪಲಿಗರೇ ನಿನ್ನ ಪಟ್ಟದಗಪ್ಪಿಸಿಕೊಂಡು ನೋಡಬೇಕಾರೆ ಎಲೈ ಅಭಿಮಾನಿ ಎಂಬ ಕೈಲಾಗದವನೇ ಕಪ್ಪಲಿಗರೇ ನಿನಗೆ ದುರಂಕಾರ ಹೆಚ್ಚಾಯಿತು ಸಾವು ಸಮೀಪಕ್ಕೆ ಬಂದಿತು ಹೀಗಾಗಿರುವುದು 220 ನಿನ್ನ ಪ್ರಾಣ ತೆಗೆದುಕಿದೇನೇ ಸರಿಯಾದ ಹೊತ್ತು ಸಿಂಹದ ಮುಂದೆ ಕಿಂಗಣಿ ಬಾರಿಸಿದರೆ ಸಿಂಹವು ಎದುರಬಲ್ಲದರ ಕುಲ್ಲ ಮತ್ತೆ ಮತ್ತೆ ಹುಟ್ಟಿ ಬರುವುದಕ್ಕೆ ನೀನೇನು ಹುಲ್ಲ ಬೀಜವಲ್ಲ ನೀನೇನು ಹುಲ್ಲ ಬೀಜವಲ್ಲಲೇ ಕಪ್ಪಲಿಗರೇ ಬಳರೆ ಗಂಡುಗಲಿ ಯಾರ ಕಲಿ ಕರ್ಣನ ಕೈಯಲ್ಲಿ ಸಿಕ್ಕಿಲ್ಲ ನಿನ್ನ ಪ್ರಾಣ ಮಾತ್ರ ಖಂಡಿತವಾಗಿ ಉಳಿಸುವುದಿಲ್ಲ ಇದೇ ಪ್ರಕಾರ ಯುದ್ಧಕ್ಕೆ ಸದ್ದಿದನಾಗಲೇ ಬಂದ ಖಂಡಿತವಾಗಿ ಮಾಡುವ ಸಾಹಸಪುರದಲ್ಲಿ ನಿನ್ನ 2 ತುಂಡ ದ್ರೋಣ ಕರ್ಕಂಬರ್ಯ ಎಲೆ ಕ್ಷತ್ರಿಯ ಸಂಭೂತ ನಡನೆಯಾತಕ್ಕೂ ಬಾರದ ಮಾತುಗಳನ್ನಾಡಿ ಕೋತಿಯಂತೆ ಹಾರಾಡಿದೆಯಲ್ಲ ಸುಮ್ಮನೆ ಸೋತ ಪದೆಯಲ್ಲ ಹೋಗು ಹೋಗು ಆತುರ ಪಡೆದ ಭಕ್ತನಿಗೆ ಆರಕ್ಕೆ ಓದಿನಂತೆ ನಿನ್ನ ಬಿಟ್ಟು ಕಳಿಸಿರುವಲ್ಲ ಹೋಗು ಬಳಿ ಸಾರಥಿ ಭೂಪತಿ ಮತ್ಯಾವನಿದ್ದರೆ ಯುದ್ಧಕ್ಕೆ ಬರೆಯಲು ಸಾರಥಿ ಅತಿ ಜಾಗೃತಿ ನಿಮಿತ್ತಂತ ಭೂಪತಿ ದ್ರೋಣ 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 ಕರ್ಕೊಂಬರಪ್ಪ ಹಳೆನೂರು ಗಂಗಮ್ಮವರು ಈ ಬೆಳ್ಳಿ ಕಡಗವನ್ನು ಕೊಂಚಗೇರಿ ಹಂಪಮ್ಮವರು 10 ನಂಬರ್ ಎಲೈ ಬಾಲಕ ಇದು ದುರತೀರದ ಒಡೆದಳವ ರಣರಂಗವ ಬಾಲಕ ರಣರಂಗವಲ್ಲದಿರ್ತಡೆ ಇದೆ ಭೋಜನಾಶಾಲೆ ಎಂದು ತಿಳಿದಲವೋ ಆಶ್ಚರ್ಯವೇ ಎಲೈ ಬಾಲಕ ಭೋಜನ ಶಾಲೆಯ ಗೋಚರಗೆ ತಕ್ಕಬೇಕು ಎನ್ನ ತಕ್ಕಾದಿ ತಕ್ಕ ತಡೆಯ ತಕ್ಕ ನಿನ್ನೆಲ್ಲ ಸತ್ವವು ಎನ್ನ
ಎಲೈ ಬಾಲಕ ಆಚಾರ್ಯ ಕ್ರಿಯೆ ನಿನಗೇನು ತಿಳಿಯದು? ನೀನೊಬ್ಬ ನೀರನ ಮಂಡಲದೊಳಗೆ ಯಾತಕ್ಕೆ ಬಂದಿಯೋ ಬಾಲಕ? ಅಂತ ಕಾರ್ಯವಿರುವುದು ಸ್ವಾಮಿ. ತಮಗೆ ಮಾತ್ರ ಸೇನಾಧಿಪತಿ ಪಟ್ಟವೊಂಬಿಡಿಸಿ ಸ್ವಾಭಾವಿಕವಾದ ಪಂಚಾಂಗದ ಪಟ್ಟವನ್ನು ಕಟ್ಟಬೇಕೆಂದು ಬಂದಿರೋಣ ಗುರುಗಳೇ. ಬಳಿರೇ ಭೂತಾಳ ತೊಳ್ಳ ನಿನ್ನ ಸರಿಬಿಲ್ಲಾಳತನ ಸುರ ನರ ರಥದೊಳು ಕಾಣಿದ ನಿನ್ನ ಸಂಹರಿಸಿದರೆ ಶಿಶು ಹತ್ತ ದೋಷ ಬರುವುದೆಂದು ಇದುವರೆಗೂ ತಿಳಿಯದರು. ಅಹೋ ಆಚಾರ್ಯರೇ, ನಿನಗೆ ಎತ್ತಕ್ಕೆ ಯುದ್ಧದಾತರವು ನಿನ್ನ ಮತ್ತೆ ಹೆಡಿಗೆ ಹೋಗು. ನೀನು ದುಟ್ಟನದು, ನೀನು ಸೋತರ ನಮಗೆ ಗೆಲುವಲ್ಲ, ಕಪ್ಪುದರನ್ನು ಒಡೆದವರು ಯುದ್ಧವಲ್ಲ. ಅಹೋ ಆಚಾರ್ಯರೇ, ಪಾರ್ಥ ಸಂಜಾತ ಎನ್ನನ್ನು ಅತಿಥಿಲ್ಲವೆಂದು ಕುರುಪತಿ ಎನ್ನೊಡನ ಕೋಪಾತುರಗೊಂಡರ ಚಿಂತೆಯಿಲ್ಲ ಸುಭದ್ರನ ಆಹೋ ದ್ರೋಣರೇ, ಇಂಥ ಬಂದಿರಿ. ಅಧ್ಯಯನ ಬಾಲಕ, ತಾವು ಚೆನ್ನಾಗಿ ಅಭ್ಯಾಸ ಮಾಡಿದ ಪಂಚಾಂಗದ ಶ್ರಾವಣವನ್ನು ದಾವಲ್ಲಿ ಬಿಟ್ಟು ಬಂದಿರುವಿರಿ. ಇಕೋ ಎನ್ನ ಕರದಳ ಮೆರೆಯುವ ಕೋದಂಡಕ್ಕೆ ಮಾತ್ರ ಎಷ್ಟನೇ ಗುರುಗಳು ಸ್ವಲ್ಪ ನೋಡಿ ಹೇಳಿರಿ. 8ನೇ ಗುರು 9ನೇ ಜನ ಗಂಟೆ ಬಿದ್ದಿರುವುದಲೇ ಬಾಲಕ. ಆಹೋ ಸ್ವಾಮಿ, ನೀವೇನು ಉಚಿತಾರ್ಥವಾಗಿ ಹೇಳಬೇಡಿರಿ. ತಮಗೆ ಅಪೇಕ್ಷೆ ಇದ್ದಾರೆ ಬಳಿರಿ. ಕುಚ್ಚೆಯನ್ನ ಬಗೆಯುವ 2 ಬಾಣಗಳ ದಕ್ಷಿಣೆಗೆ ಕೊಡು ಹಿಡಿರಿ. ಆಹೋ ದ್ರೋಣರೇ, ಎಲೈ ಮೂಡ, ವಿನಯೋಕ್ತಿಯಿಂದ ಮನ ಮರಗವಂತೆ ಪೇಳುವ ನಿನ್ನಯ ಮೈಲಿಗೆ ಗುಣಗಳೆಲ್ಲ ನಾಬಲ್ಲೇನೋ ದ್ರೋಣ. ಬಳಿರೇ, ನಿನ್ನ ಭುಜ ಬಲದ ಧರ್ಮವು ನಾನೇ ತಿಳಿದವನೇ. ನೀನೇನು ಬಲ್ಲಿಯೋ ಬಾಲಕ? ಓ ಆಚಾರ್ಯರೇ, ಎಲೈ ಅದಮ ರಣ ಕದನದೊಳ ಎನ್ನಂ ಕೆಣಕಿದರೆ ಮತ್ತರ ಧನುವಂ ಪಿಡಿಯುವುದಿಲ್ಲ. ನಿನ್ನ ಡಂಬಕತನ ವಚನವಂ ಮಿಗಿಸಿ ಎನ್ನ ಸರದಂಬಿನಿಂದ ನಿನ್ನ ಮಾತನಾಡಿಸುವ ದ್ರೋಣ. ನನ್ನಯ್ಯ ಭುಜಬಲದ ಯಾಳು ಹರಟಗಳಿಂದ ಕೀಳು ಮಾತುಗಳನ್ನಾಡುವುದಕ್ಕೆ ಮೆಲ್ಲನ ಪ್ರಾರಂಭಿಸಿದೆಯಾ? ಸಹಜವಾಗಿ ಪ್ರಾರಂಭಿಸುವರು ಆಚಾರ್ಯರೇ. ತಕ್ಕಲದಳ ಮೊದಲ ನಿನ್ನ ಕೋಳುಗೊಂಡ ಕುಂತಿ ಸಂಭೂತರಾದ ಪಾಂಡವರ ಬಾಳಿಗಡ್ಜ ತೋರಿಸುವೆ. ಯಾರು ಯಾರು ತೋರಿಸಿದರು ಸ್ವಲ್ಪ ತಾಳೆ ಆಚಾರ್ಯ ತಿಳಿಯುತ್ತದೆ. ಎಲೈ ತುಚ್ಚನೇ, ಗುರುಗಳೇ, ನಿನ್ನ ಇಚ್ಛ ಬಂದಂತೆ ಉಚ್ಚರಿಸಿದರ ಕಿಚ್ಚನ ಚರ ಸಂಧಾನವು ನಿನ್ನ ಕವಚರ ಸತ್ತ ಜಪದಾಗಿಗಳನ್ನು ಕೊಚ್ಚಿ ಕಡುವೆ ನೋಡು. ಯಾರು ಕೊಚ್ಚಿಕೊಳ್ಳಲು ಸ್ವಲ್ಪ ತಾಳೆ ಆಚಾರ್ಯರೇ. ಎಲೈ ಬಾಲಕ, ಅಹೋ ಗುರುಗಳೇ, ಏಕೋ ಎನ್ನ ಮತ್ಕರ ಪುಂಡರಿಕದೊಳ ಮರಿಯುವ ಕೋದಂಡಕ್ಕೆ ಕಾರ್ಮೇಕದ ತೊಳಕ್ಕೆನ್ನುವ ಕೋಲ್ ಮೆಂಚಿನ ತರಿದಿ ಸತ್ತಾದದಿಂದ ಬರಸೆಳೆದು ಹೊಡಿವೆ ತರ ಹರಿಸಿಕೋ. ಅಹೋ ಆಚಾರ್ಯರೇ, ಎಚ್ಚರಗೊಂಡು ಎತ್ತ ಮಾತಪಿತರನ್ನು ಮನದಳ ಸ್ಮರಿಸಿಕೊ. ಏರ್ಯ ಕಿರಿಯರು ಅನ್ನದ ನರಿಯಂತೆ ಒದರಿವೆ ತರಳ ಹಿಡಿದು ತರಿ. ಆಹೋ ದ್ರೋಣರೇ, ಅನ್ನಕ್ಕೆ ಉಪ್ಪಿಲ್ಲ, ಸಾರಿಗೆ ಒಗ್ಗರಣೆ ಕಡಿಮೆ, ಹಪ್ಪಳ ಸೊಂಡಿಗೆ ಉಪ್ಪಿನಕಾಯಿ ಮಾತ್ರ ಬಹು ಚೆನ್ನಾಗಿದೆ ಎಂದು ಹೇಳಿ ದಕ್ಷಿಣೆಯನ್ನು ಮಾತ್ರ ತೆಗೆದುಕೊಳ್ಳುವಿರಲ್ಲದೆ. ನೀವು ಭೋಜನ ಪ್ರಿಯರಾದ್ದರಿಂದ ಇಂದು ಗೋಕುಲಾಷ್ಟಮಿ, ಇಂದು ವಿಜಯದಶಮಿ, ಇಂದು ಸೂರ್ಯಗ್ರಹಣ, ಇಂದು ಮೇಷ ಸಂಕ್ರಮಣ, ನಾಳೆ ಇದಕ್ಕೆ ಯಜ್ಞಾರಂಭ. ಅಹೋ ಆಚಾರ್ಯರೇ, ಎಲೈ ಮೂಡ, ಇದಕ್ಕೆ ಭೂದಾನ, ಗೋದಾನ, ಹಿರಣ್ಯದಾನ ಎಂದು ಹೇಳಿ ಕಾಲವಂ ಕಳೆಯುವವರಿಗೆ ಈ ಕಾಳಗದ ಗೋಷ್ಠಿ ತಮಗೆ ಯಾತಕ್ಕೆ ಬೇಕು? ಈ ಕಾಳಗದ ಗೋಷ್ಠಿ ನಿನಗೆ ತಕ್ಕೆ ಬೇಕು? ಆಚಾರ್ಯರೇ, ಎಲೈ ಬಾಲ, ಸ್ನಾನವನ್ನು ಮಾಡಿ ಮಡಿಯನ್ನುಟ್ಟು ದ್ವಾದಶನ ಮಂಗಳ ಪಟ್ಟಿಗಳನ್ನು ಇಟ್ಟುಕೊಂಡು ತಂಬಿಗೆ ತಾಲಿಯಂ ಪಿಡಿದುಕೊಂಡು ಎಂಡರ ಮಕ್ಕಳನ್ನು ಕರೆದುಕೊಂಡು ಕರೆದವರ ಮನೆಗೆ ಹೋಗಿ ಕಟ್ಟಿಗೆ ಮನೆಯ ಮೇಲೆ ಗಟ್ಟಿಯಾಗಿ ಕುಳಿತುಕೊಂಡು ಹೋದ್ರೋಣರೇ, ಮುಷ್ಟಾನ್ನ ಪದಾರ್ಥಗಳನ್ನು ಪತ್ರಾಳಿಯಲ್ಲಿ ಗಟ್ಟಿಯಾಗಿ ಬಡಿಸಿಕೊಂಡು ಹೊಟ್ಟೆ ತುಂಬ ತಿಂದು ಸಂತೃಪ್ತ ಪಡುವರಲ್ಲದೆ ಇದೇನು ಜಪ ತಪ ಅನುಷ್ಠಾನವೆಂದು ತಿಳಿದಿರುವರು ಅಥವಾ ಉಪವಾಸ ಏಕಾದಶಿ ವ್ರತವನ್ನು ಅಂದುಕೊಂಡಿರುವರು? ಹೋದ್ರೋಣರೇ, ಎಲೈ ಬಾಲಕ,
ಮಡಿಯನ್ನುಟ್ಟು ಅಡಿಗೆ ಮನೆಯಲ್ಲಿ ಒಡೆದಾಡುವುದ ಬಿಟ್ಟು ಈ ಬಡೆದಾಡುವ ಕಾಲಗದ ಗೋಷ್ಠಿ ತಮಗೆ ಯಾತಕ್ಕೆ ಬೇಕು ದ್ರೋಣ? ಕನಕ ತುಪ್ಪದಲ್ಲಿ ಮಾತ್ರ ನೀವು ಜನ ಎಲ ಈ ಮೂಟ ಮತಿ ಊಟಗೈವೆನೆಂದು ಕಡಿಕೋಪಂ ತಡೆದುಕೊಂಡರೆ ಒಡಲಿಕ್ಕೆ ತಿನ್ನುವುದೆಂದ ಬಲ್ಲಿರದ ಬಿಡುನುಡಿಗಳನ್ನಾಡುವೆ. ಬಿಡುನುಡಿಗಳನ್ನು ಆಡಿದರೆ ಮಾಡುವುದೇನು ಆಚಾರ್ಯರೇ? ಎಲೆ ಮೂರ್ಖ, ಅದು ಆಚಾರ್ಯರೇ. ಜಡ ಜಪವ ಜಡ ಜಾಕ್ಷನ ಸುರನರ ಗರುಡ ಗಂಧರ್ವಾದಿಗಳ ತಡೆದು ಯುದ್ಧ ಕೊಡುವ ಷಾಟುರಥರ ಪೈಕಿ ಪರಾಕ್ರಮಿಗಳೆಂಬ ಪಡವ್ಯಪ್ಪನು ತನ್ನ ಕುರು ಸೈನ್ಯ ಸಮಕ್ಕೆ ಎನ್ನನ್ನು ಸೈನ್ಯ ದಕ್ಷಿಣ ಮಾಡಿರು. ಆ ಕೌರವನಿಗೆ ಬುದ್ಧಿ ಇಲ್ಲದೆ ನಿಮ್ಮನ್ನು ಸೈನ್ಯ ದಕ್ಷಿಣ ಮಾಡಿರೋ ದೊಳರೆ ಬಾಲ ಅವು ಆಚಾರ್ಯರೇ. ಇಂಥ ಸಹಾಯಕ ಸೂರ್ಯನ ಮುಂದೆ ಬರ ಕೊಸರಿ ಕೊಸರಿ ಮಾತನಾಡಿದ್ರೆ ಮಾಡುವುದೇನು ಆಚಾರ್ಯರೇ? ಮೂಡ ಗುರುಗಳೇ, ತದ್ವಿಜಬಲ ಎಂ ಕೊಡುವೆನು ನೋಡ ಮೂಢ ಮದಿಯ ಎಂದಕ್ಕೆ ನಿಮ್ಮ ದೊಡ್ಡಪ್ಪನೆಂಬ ರೊಕ್ಕದೊರನ ವೀರಡನಿಗೆ ಬಾಣಚಿಗನಾಗೆ ಒಡಲಾರದಂತೆ ನಾನೇನು ಒಡಲಾರದುಕೊಂಡು ಬಂದೀಗ. ಅಹೋ ಆಚಾರ್ಯರೇ, ವಂಚನ ಗುಣರಹಿತನಾದ ಪಂಚ ಪಾಂಡವರ ಪೈಕಿ ಹಿರಿಯನಾದ ಧರ್ಮಜನ ತನ್ನ ರೂಪವನ್ನು ವಂಚಿಸಿಕೊಂಡ ವಿರಾಟನಲ್ಲಿಗೆ ಎತ್ತುವಾಗಿ ಪಂಚಾಂಗವನ್ನು ಹಿಡಿದುಕೊಂಡು ಕಾಲಹರಣ ಮಾಡಿ ಬಂದವನು ನಿಮ್ಮ ದೊಡ್ಡಪ್ಪನದ ಧರ್ಮಜನು ಅಥವಾ ನಾನು? ನಿನ್ನಂತೆ ಬಿಟ್ಟಿ ಕೂಳು ಕೌರವನಿಗೆ ಮುದ್ದೆಗೆ ಬಿದ್ದ ಕೂಳು ತಿನ್ನುವುದಕ್ಕೆ ಬಿದ್ದವರು ನೀನು ಅಥವಾ ನಮ್ಮ ದೊಡ್ಡಪ್ಪನಾದ ಧರ್ಮಜರು? ಅಹೋ ಆಚಾರ್ಯರೇ, ಬಲ್ಲಿತ ಗಜದ ಮುಂದೆ ಕುಲಸಾನವು ಹಲ್ಲು ತೆರೆದು ಒದರಿದಂತೆ ಈ ಕುಲಶೇಷನ ಮುಂದೆ ಬಲ್ಲ ಬಲ್ಲಂತೆ ಒದರಿವೆ. ಸಹಜವಾಗಿ ಹೋದರು ಆಚಾರ್ಯರೇ. ಮೂಡ ಅಹೋ ಗುರುಗಳೇ, ಪೂರ್ಣಲೋಚನಾದ ಶ್ರೀಕೃಷ್ಣದೊಂದು ನಿಮ್ಮದೊಂದು ಬಾಳುವೆ ಆಯ್ತು. ಇಲ್ಲಿ ಯಾರ್ಯಾರು ನಿಮ್ಮ ಮುಂದೆ ಕೊಂಚಿಕೊಳ್ಳುತ್ತೀರ ಆಚಾರ್ಯರೇ? ಮೂಡ ಅಹೋ ಗುರುಗಳೇ, ಕೊಲ್ಲರ ಮನೆ ಒಳಗೆ ಎದ್ದು ಕಾಲಹರಣಿಯ ಮಾಡಿ ಬಂದು ಬಳ ಕೈ ಮುದ್ದಿಯ ಹೊರಗೆ ಬಂದಿಯಾ? ಕೌರವನ ಮನೆಯಲ್ಲಿದ್ದ ಕೈ ಮುದ್ದೆಯನ್ನು ಉಂಡು ಬಂದದ್ದು ನೀವು ಮರುದು ಬಂದಂತೆ ಕಾಣುತ್ತದೆ ದ್ರೋಣರೇ. ವಿರಾಟ ನಗರದಲ್ಲಿ ನಿಮ್ಮಪ್ಪನಾದ ಅರ್ಜುನನ ಉತ್ತರಿಗೆ ಜೀರಿಯನ್ನು ಹುಟ್ಟಿಕೊಂಡು ತಕ್ಕತೆ ಎಂದು ಭರತನಾಟ ಕಲಿಸಿದ್ದು ನಿಮ್ಮಪ್ಪನಾದ ಅರ್ಜುನ. ಮೂರು ಲೋಕದೊಳ ಗಂಡು ಕಲಿಗಳಿಗೆಲ್ಲ ಗಂಡನೆಂದೆನಿಸಿದ ಪಾರ್ಥನ ವಿಚಾರ ನಿನಗೇನು ತಿಳಿಯುವುದೋ ಆಚಾರ್ಯರೇ? ಅಹೋ ಗುರುಗಳೇ, ಓಡಬಾಗ್ನಿಯ ಕಿಟಗಣದಂತೆ ಕುಡಿಸಿ ಬರುವ ಬಾಣವನ್ನು ತರ ಹರಿಸಿಕಸು ಭದ್ರಗೋರ ನಿಮ್ಮಪ್ಪನಿಗೆ ಧನುರ್ವಿದ್ಯೆ ಹೇಳಿತು ಕುರು ನಾನಲ್ಲವೇ ಪೋರ ಹಿಡಿದಿರುವುದು ನನಗೆ ಮೂತ್ರ ಪೂರ್ಣಗ್ರಾಚಾರ. ಸೋಮನ ಹಿಂತಿರಿಕ್ಕೆ ಹೋಗು ಎಲ್ಲವಾದರೆ ಈ ಶಾನವಾಸಪುರದಲ್ಲಿ ಇಟ್ಟು ಕಡಿಮೆ ನಿನ್ನ ಹೆಸರು. ಅಹೋ ದ್ರೋಣರೇ, ನಮ್ಮಪ್ಪನಿಗೆ ಧನುರ್ವಿದ್ಯೆಯಂ ಪೇಳಿದ ಕಾರಣ ನೀ ಒಪ್ಪುವಂತೆ ದೃಪದ ರಾಜನಂ ಹಿಡಿದು ತಂದು ನಿನ್ನ ಮಂಚದ ಕಾಲಿಗೆ ಬಿಗಿಸಿದನು. ಆಗ ನಿನ್ನದೊಂದು ಬಾಳಿವಾಯಿತು. ಇಲ್ಲವಾದರೆ ಶಪಥ ಭ್ರಷ್ಟರಾಗಿ ಹೋಗಬೇಕಾಗಿತ್ತು. ಆಗಲೇ ಮರ್ತು ಬಿಟ್ಟರೇನೋ ಬುದ್ಧಿ ಶೂನ್ಯನಾದ ದ್ರೋಣರೇ. ಓ ದ್ರೋಣರೇ, ಎಲೆ ಮೂಡ ಶ್ರದ್ಧರಾದ ಧರ್ಮರಾಜಾದಿಗಳು ಪೂರ್ವ ದಿಕ್ಕಿಗೆ ಆಗಮಿಸಿದ ಕಾರಣ ಮನೋ ನಿರ್ಧರಿಸಿ ವಿರಾಟರಾಯನಲ್ಲಿಗೆ ಎದ್ದು ಹೋಗಿ ಕಾಲ ಅರಣೆಯ ಮಾಡಿ ಉತ್ತರ ಗೋಗ್ರಾಣದಲ್ಲಿ ತಮ್ಮನ್ನು ಗೆದ್ದು ಬಂದಿರುವರಲ್ಲದೆ ನಿಮ್ಮಂತೆ ಮಧ್ಯಾಹ್ನ ಕಾಲದಲ್ಲಿ ಗದ್ದೆಗೆ ನೀರು ಕಟ್ಟಿದಂತೆ ತುಪ್ಪದಲ್ಲಿ ಹೋಳಿಗೆಯ ಮುದ್ದೆಯನ್ನು ಮಾಡಿ ಅದ್ದಿ ಎದೆ ಉದ್ದದವರೆಗೂ ತಿನ್ನುವ ಬುದ್ಧಿಯೊಂದೇ ಬಲ್ಲಿರಲ್ಲದೆ ಈ ಯುದ್ಧದ ಪರಿಶ್ರಮ ನಿಮಗೇನು ತಿಳಿಯುವುದು? ಈ ಯುದ್ಧದ ಪರಿಶ್ರಮ ನಿನಗೇನು ತಿಳಿಯುವುದಲ್ಲೇ ಬಾಲಕ? ದ್ರೋಣರೇ, ಎಲೆ ಮೂಡ ಮುಷ್ಟಾನ್ನ ಪದಾರ್ಥಗಳನ್ನು ದಾವ ಮಹಾರಾಜನು ಮಾಡದವನೆಂದು ದಿನ ಬೆಳಗಾದರೂ ಯೋಚಿಸುತ್ತಾ ಇಲಿಯ ಮೇಲೆ ಬೆಕ್ಕು ಕಂಡು ಬಿಟ್ಟಂತೆ ಹೋಳಿಗೆ ಮೇಲೆ ಮಾತ್ರ ನಿಮ್ಮ ಕಣ್ಣು.
ನಮ್ಮ ಬಾಹುಬಲವೆಂಬಂತೆ ಪೂರ ರಣರಂಗದ ಮೇಲೆ ನಮ್ಮ ಕಣ್ಣು. ಅಹೋ ಆಚಾರ್ಯರೇ, ಎಲೈ ಬಾಲಕ, ಹೊಟ್ಟೆಯನ್ನು ಅಗ್ಗಲಿಸಿ ಕಂಠರ ಮಟ್ಟ ಬರವರೆಗೂ ತಿನ್ನುವ ಬಂಟನು ನೀನಲ್ಲದೆ ನಿನ್ನಂತಹ ಒಂಟಿಗನಿಗೆ ಈ ಯುದ್ಧದ ತಂಟೆಯನು. ಅಹೋ ಆಚಾರ್ಯರೇ, ಎಲೈ ಮೂಡ, ಕುಲ ಕಂಟಕನಾದ ಕೌರವನು ಜಂಟೆಯಂ ತೆಗೆಸಿ ಪೆಂಟೆಯಂ ಬಿಟ್ಟರೆ ಒಂದೇ ನಿನಗೆ ಸುಖ ಉಂಟಾಗುವುದು. ಎಲ್ಲವಾಯಿತೆ ಧನುಷ್ಠೈಂಕಾರಂ ಗೈಯುತ್ತ ಬರುವ ಬಾಣದಿಂದ ನಿನ್ನ ಕಂಠ ಕೊರೆಯೋ ಬಂಟೆನೆಂದಾರಿ. ನಿನ್ನ ಧನಸ್ಸು ಶಾಸ್ತ್ರ ತುಂಡಾಗುವಂತೆ ಬಂತು ನೋಡೆನ್ನ ಸರದಾರಿ. ಪಂಚಾಂಗದ ಗಂಟನ್ನು ತೆಗೆದುಕೊಂಡು ಇಡಿ 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 ಇಡಿಂದಕ್ಕೆ ದಾರಿ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲ ಆಚಾರಿ. ಹಿಡಿದವೆ ನಿನಗೆ ಒಬ್ಬರಕ್ಕೆ ದಾರಿ. ಎಲೈ ಅಭಿಮಾನಿ ಎಂಬ ಕುಲ್ಲ, ಅಹೋ ಆಚಾರ್ಯರೇ, ನೀನು ಸತ್ತರೆ ಮತ್ತೆ ಹುಟ್ಟಿ ಬರುವುದಕ್ಕೆ ನೀನೇನು ಹುಲ್ಲು ಬೀಜವಲ್ಲ. ಅಹೋ ಗುರುಗಳೇ, ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಲೇ ಬಂಡ, ಗಗನಾಂತರಕ್ಕೆ ಆರಿಸಿ ಬರು ನಿನ್ನ ರುಂಡ. ಆಹೋ ದ್ರೋಣರೇ, ಬೀಡು ಮಳ ಗಟ್ಟ ಬಿಟ್ಟರೆ ನೀನೇನು ಬುದ್ಧಿವಂತನಲ್ಲ. ನಿನ್ನನ್ನು ಬಳಿರ ನನ್ನ ಸೇನಾಧಿಪತಿಯನ್ನಾಗಿ ಮಾಡಿದ ಆ ದುರ್ಯೋಧನಿಗೆ ಸ್ವಲ್ಪವಾದರೂ ಬುದ್ಧಿ ಇಲ್ಲ. ಅಹೋ ದ್ರೋಣ, ನಾನೇನು ತಿಳಿಯಬಲ್ಲನೆ ನಿನ್ನ ಭುಜಬಲದ ತ್ರಣ. ನೀನೇನೆ ತಿಳಿದವನಲ್ಲೇ ಬಾಲಕ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲ ಆಚಾರ್ಯ. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲರ ದ್ರೋಣರೇ, ನೋಡೆನ್ನ ಭುಜಬಲದ ತ್ರಣ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಲೇ ಬಂಡ, ಗಗನಾಂತರಕ್ಕೆ ಆರಿಸಿ ನಿನ್ನ ರುಂಡ. ಆಹೋ ದ್ರೋಣರೇ, ಉತ್ತಮವಾದ ನಾಮವನ್ನು ಇಟ್ಟುಕೊಂಡು ಬುದ್ಧಿ ಇಲ್ಲದೆ ಎನ್ನ ಮುಂದೆ ಒಡೆದಾಡಿದೆಯಲ್ಲ, ಸುಮ್ಮನೆ ಸೋತು ಹೋದೆಯಲ್ಲ. ಬಳಿರೆ ಸಾರದೆ ಉಪದಿ ಮತ್ಯಾವನಿದ್ದರೆ ಯುದ್ಧಕ್ಕೆ ಬರೆಯಲು ಸಾರದೆ ಜನರು ಒಪ್ಪುವ ಲಕ್ಷಣಾಧಿಪುತ್ರಾದಿಗಳಿರ ಈ 10 ಜನಕ ನಂಬಿಟ್ಟು ಈ ಹೊತ್ತಿಗೆ ನಿರ್ಭಾಗ್ಯನನ್ನು ಮಾಡಿಬೋದಿರ. ಮತಿವಂತೆಯಳಾದ ಭಾನುಮತಿಯು ಕ್ಷಿತಿ ಪಾಲನೆ ಸುತರೇನಾದರೆಂದು ಕೇಳಿದಿರೆ, ಅಯ್ಯೋ ನಿಮ್ಮ ಮರಣದ ವರ್ತಮಾನವನ್ನು ಕೇಳಿದಾಕ್ಷಣವೇ ಪೃಥ್ವಿಯ ಮೇಲೆ ಬಿದ್ದು ಹೊರಳಾಡುವ ಸತಿಯೋ ನಾನು ಹೇಗೆ ಶಾಂತಿ ಮಾಡಲಿ?